ವಿಧಾನ ಪರಿಷತ್ನ ಎಲೆಕ್ಷನ್ ಬಹಳಷ್ಟು ಇಂಪಾರ್ಟೆನ್ಸ್ ಹಾಗೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅನಾರೋಗ್ಯ ಇದ್ರೂ ಕೂಡ ಕಾಗವಾಡ ಕೈ ಶಾಸಕ ವೀಲ್ ಚೇರ್ನಲ್ಲೇ ಬಂದಿದ್ದಾರೆ. ಮತದಾನ ಮಾಡೋದಕ್ಕೆ ವೀಲ್ ಚೇರ್ನಲ್ಲಿ ಬಂದ ಶಾಸಕ, ವೀಲ್ ಚೇರ್ನಲ್ಲೇ ಆಗಮಿಸಿರುವ ಕಾಗವಾಡ ಕೈ ಶಾಸಕ. ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವೀಲ್ ಚೇರ್ನಲ್ಲೇ ಬಂದ್ರು. ರಾಜು ಕಾಗೆ ಆರೋಗ್ಯವನ್ನ ವಿಚಾರಿಸಿದ್ರು ಸಿಎಂ ಡಿಕೆ ಶಿವಕುಮಾರ್. ಶಾಸಕರ ಸಾಲಿನಲ್ಲಿದ್ದ ರಾಜು ಕಾಗೆ ಬಳಿ ತೆರಳಿ ಸಿಎಂ ಮಾತುಕತೆಯನ್ನ ಮಾಡಿದ್ರು. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ವೋಟ್ ಅಂದ್ರೂ ಕೂಡ ಅನಾರೋಗ್ಯ ಇದ್ರೂ ವೀಲ್ ಚೇರ್ನಲ್ಲೇ ಬಂದು ವೋಟ್ ಹಾಕೋದಕ್ಕೆ ಮುಂದಾಗಿದ್ದಾರೆ ರಾಜು ಕಾಗೆ. ಈಗಾಗಲೇ ಅವರನ್ನ ಮಾತನಾಡಿಸುವಂತ ಪ್ರಯತ್ನಗಳು, ಆ ಪ್ರಯತ್ನ ಅನ್ನೋದಕ್ಕಿಂತ ಮಾತನಾಡಿಸಿದ್ದಾಗಿದೆ. ಜೊತೆಗೆ ಹಿರಿಯ ನಾಯಕರು, ಅವರ ವೋಟ್ ಕೂಡ ಇಂಪಾರ್ಟೆನ್ಸ್. ಯಾಕಂದ್ರೆ ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿಕೊಂಡ ರೀತಿಯಲ್ಲಿ ಸಕ್ಸಸ್ ಆಗಬೇಕು, ಗೆಲುವಿನ ಹಾದಿಯನ್ನ ಹಿಡಿಬೇಕು, ತಮ್ಮ ಅಭ್ಯರ್ಥಿಯನ್ನ ಅದರಲ್ಲೂ ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತ ಈ ಎಲೆಕ್ಷನ್ ಅಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಶಾಸಕರ ವೋಟ್ ಇಂಪಾರ್ಟೆಂಟ್ ಆಗತ್ತೆ. ಅನಾರೋಗ್ಯ ಇದ್ರೂ ಕೂಡ ವೀಲ್ ಚೇರ್ನಲ್ಲಿ ಬರ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಹೂಗುಚ್ಛವನ್ನ ಕೊಡೋದ್ರ ಮೂಲಕ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲೂ ಬಂದಿದ್ದಾರಲ್ಲ ವೋಟ್ ಹಾಕೋದಕ್ಕೆ ಅಂತ. ಇದರ ಮಧ್ಯದಲ್ಲಿ ಇಕ್ಬಾಲ್ ಹುಸೇನ್ ಅವರು ಕೂಡ ಗಮನಕ್ಕೆ ಬರ್ತಾರೆ, ಯೋಚನೆಗೆ ಬರ್ತಾರೆ. ಅಂದ್ರೆ ಅವರು ಕೂಡ ಬರ್ತಾರಾ, ವೋಟ್ ಹಾಕ್ತಾರಾ ಅಂತ. ಸದ್ಯ ವೀಲ್ ಚೇರ್ನಲ್ಲೇ ಆಗಮಿಸಿ ಕಾಗವಾಡ ಕೈ ಶಾಸಕ ವೋಟ್ ಹಾಕಿರೋದು ಗೊತ್ತಾಗ್ತಾ ಇದೆ.